ಇದ ರೂಮ ಏನೋಪ ವೇಣುಗೋಪಾಲ ದೇವಸ್ಥಾನಕ್ಕೆ ಬಂದವ್ರಿ ಗೈಸ್. ಸೂರ್ಯಪ್ಪ ಎಬ್ಬಿಸಿ ಗೈಸ್, ನಾವು ಇವಾಗ ಚಾಮುಂಡಿ ದೇವರ ಬೆಟ್ಟ ಚಾಮುಂಡಿ. ಸೊ ಫೈನಲಿ ಇಲ್ಲೇ ಹೊರಗಿನಿಂದ ದರ್ಶನ ತಗೊಂಡು ಅಪ್ಪ ಭಯಂಕರ ಒಂದು 100 ಸಟ್ರ ಬೆಳಿದಾಳೆ ನಿಂತಾಕ ಸೇಮ್ ಟು ಸೇಮ್ ಇದೇ ತರ ಕಟ್ ಹೊಡ್ಸಿನ ಐತ್ರಿ. ಏನಿದ್ರಿ ಇದನ್ನು ಅವ್ರ ಮಕ್ಕಳಿಗೆ 500 ಅರಮನೆ. ಗೈಸ್ ಇದೇನ ಕ್ರೇಜಿ ವ್ಯೂ ಐತಿ ನೋಡ್ರಿ. ಇವ್ರು ಎಲ್ರಿ ಹ್ಯಾಂಡ್ರಪ್ಪ ಗೈಸ್, ಇವ್ರು ರಿಯಲ್ ಒರಿಜಿನಲ್ ಗೈಸ್. ನಾ ಬಂದ್ರೆ ಎಲ್ಲ ಕಡೆ ಗಾಂಡು ನಿಶ್ಚಯ ಬಂದ್ ನೋಡ್ರಿ. ಬಾರಿ ಪ್ಯಾಕ್ ಮಾಡಿಬಿಟ್ಟಾರ. ಬಿಗ್ ಫ್ಯಾನ್, ಲವ್ ಯು ಅಂದಾಗ ಆ ವಿವ ನೋಡ್ರಿ ಎಲ್ಲ. ಅದ್ರಾಗ ಗೇ ಅದಾನ್ರಿ. ಲೆಟ್ಸ್ ಗೋ ಅಪ್ ಟು ಬೆಂಗಳೂರು. ನನ್ನದೆಯ ಬಾಂಧಳದಿ ನನ್ನದೆಯ ಬಾಂಧಳದಿ ಚಿತ್ತಾರ ಬರೆದವಳೆ ಸೊ ಗೈಸ್, ನಾವಿದ್ದಂಥ ಲಾಡ್ಜ್ ಇದೆ ನೋಡ್ರಿ. ನಮ್ದು ಇದೆ ರೂಮ. ಏನು ಓಪನ್ ಕಾಣಾಯ್ತದೆ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೆಂಗದಾರೆ ಆರಾಮ್ರಿಂದ ನಾವು ಮಸ್ತ್ ಇದ್ದೆ ಆರಾಮ. ಗ್ಲಾಸ್ ಅದಕ್ಕೆ ಹಾಕಿಂತ ಇವತ್ತಂದ್ರೆ ಕಣ್ಣೆಲ್ಲ ಕರಗ ನೋಡ್ರಿ ಅಂತ ನಿದ್ದಿಲ್ಲ ಅದ್ರ ಸಮಯ ಗ್ಲಾಸ್ ಹಾಕೀನಿ. ಇವಾಗ ಡೈರೆಕ್ಟ್ ಎಲ್ಲಿ ಹೋಗೋದಪ್ಪ ಅಂತಂದ್ರೆ ಅದ್ರ ಸಮಯ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿರಿ ಪ್ಲೀಸು. ಇವಾಗ ಡೈರೆಕ್ಟ್ ಎಲ್ಲಿಪ್ಪ ಅಂತಂದರೆ ಮೈಸೂರು ಚಾಮುಂಡಿ ಬೆಟ್ಟ ದೇವಸ್ಥಾನಕ್ಕೆ ಹೋಗೋದಿದ್ರಿ. ಇವಾಗ ಫಸ್ಟ್ ಟೈಮ್ ಹೊಂಟೇನಿ. ನೋಡು ಒಪ್ಪಾರ್ದ ಬೆಷ್ಟ. ಇನ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೋಗೋದೈತಿ ಡೈರೆಕ್ಟ್ ಕಾರೆಲ್ಲ ಲಗೇಜ್ ಎಲ್ಲ ಫಿಲ್ ಮಾಡಿ ಡೈರೆಕ್ಟ್ ಈಗ ಚಾಮುಂಡೇಶ್ವರಿ ಗುಡ್ಡಕ್ಕೆ ಎಲ್ಲಿಂದ ಒಂದು ತಾಸು ಟೈಮ್ ಐತಿ. ಅದು ಲೊಕೇಶನ್ ಐತೆ ಒಂದು 50-60 ಕಿಲೋಮೀಟರ್ ಐತಿ ಹೋಗೋದಂತ. ಇನ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೋಗೋದು ಮುಂಚೆ ಸಿಗ್ತಂತ. ಸೊ ಗೈಸ್, ನಾವಿವಾಗ ಶ್ರೀ ವೇಣುಗೋಪಾಲ ದೇವಸ್ಥಾನಕ್ಕೆ ಬಂದವ್ರಿ. ಇದು ಹೊಳ್ಳಿ ಮುಂದೆ ಬರ್ಬೇಕು ಮಾಡಿದ್ದೀವಿ ರೀ. ಯಾಕಂದ್ರೆ ದೂರ ಐತೆ ಮಾಡಿದ್ದು ನಾವು. ಮತ್ತು ಇನ್ನೊಬ್ಬರು ಮಾಮ ಹೇಳಿದ್ರು ಇಲ್ಲಿ ಹೋಗ್ರಿ ಚಲೋ ಐತಿರಿ ಅಂತ ಹೇಳಿದ್ರು. ಅಲ್ಲಿ ಬಂದ ಮೇಲೆ ಗೊತ್ತಾಕೈತಿ ನಾವು ಇಲ್ಲೇ ಬರೋದು ಐತಿ. ಎಲ್ಲ ಉಲ್ಟಾ ಪಲ್ಟಾ ಹಾಕೈತ್ರಿ. ಇನ್ನು ಮತ್ತೆ ಊರಿಗೆ ಹೋಗೋದು ಜಲ್ದಿನ ಹಾಕೈತಿ. ಇಲ್ಲೇನು ಮನುಷ್ಯರು ಏನೋರು ದೊಡ್ಡ ಪ್ರಾಣಿಗಳು ಮನುಷ್ಯರು ಗೈಸ್. ಈ ಅಲ್ಲ ಅಷ್ಟು ದೊಡ್ಡ ಪಕ್ಷಿಗಳು ಅದಾವ ರೀ. ಇವೆಲ್ಲ ಮನುಷ್ಯರ ಹಂಗೆ ಅನ್ನದ. ಇಲ್ಲಿಂದ ಮೀನ ಹಿಡಿಯೋದ ರಾಮನತನ್ರಿ. ಈಗ ಟೆಂಪಲ್ ಭಾರಿ ಐತದ ರೀ ನೋಡುವಂಥ. ಏನಣ್ಣ ಸೂಪರ್ ಐತಿ ಪ್ಲೇಸ. ನೋಡು ಬರೀ ಶ್ರೀ ವೇಣುಗೋಪಾಲ ಮೈಸೂರು ಮಂಡ್ಯ ಗೊತ್ತಾಗತ್ತೀರಿ ಅಷ್ಟ. ಗೈಸ್ ನೋಡ್ರಿ ಇದೆಲ್ಲ ಪ್ಲೇಸ್ ಭಾರಿ ಐತಿ. ಒಳಗೆ ಮೊಬೈಲ್ ಅಲಾವ್ ಇಲ್ಲತ್ತೀರಿ. ಲಾಸ್ಟ್ ಇಲ್ಲಿ ಸ್ವಿಚ್ ಆಫ್ ಮಾಡ್ಬೇಕತ್ತ. ನೋಡಿ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಸೀತೆ ಅಂತ ರೀ. ಗೈಸ್ ಹೊರಗಡೆ ಬಂದ ಡ್ಯಾಮ್ ನೋಡೋದ್ರಿ. ಡ್ಯಾಮ್ದಾಗ ನೀರಿಲ್ಲ. ಗುಡಿ ಮಾತ್ರ ಚಂದ ಐತ್ರಿ. ಗೈಸ್ ಸೂರ್ಯಪ್ಪ ಎಬ್ಬಿಸಿ ಕಟ್ಯಾಕತ್ ನೋಡ್ರಿ. ಒಳಗೆ ಹೋಗಿ ಹೊರಗೆ ಬರ್ಬೋದು. ಬೆಂಗಳೂರು ವಿಷಯ ಅದು ಈ ಫೋಟೋ ತೊಗೊಳೋಣ ಆತಾರ ಇವ್ರು. ನೋಡು ಫೋಟೋಸ್ ತಕೊಂಡೆ ಸೂರ್ಯ ಬಾಳ್ಕಡೆ ಬಂದು ಚಾಮುಂಡಿ ಒಂದವೇ ನಾಷ್ಟಕ್ಕೆ ಸ್ಟಾಪ್ ಮಾಡಿದ್ವಿ. ಈಗ ಏನ್ರಿ ಇಲ್ಲಿ ನಾಷ್ಟ ಮಾಡೋಕೆ ಹೊಟ್ಟೆ ಸೈಜ್ ಬಾಳ್ಕಡೆ ಬಿಸಿಲು ಬಾಳ್ಕಡೆ ಐತಿ. ಗೈಸ್, ನಾವು ಇವಾಗ ಚಾಮುಂಡಿ ದೇವರ ಬೆಟ್ಟಕ್ಕೆ ಟಚ್ ಆಗ್ಯಾವ್ರಿ. ಈಗ ಪಾರ್ಕಿಂಗ್ದಾಗ ನಿಂತೇವೆ. ಇಲ್ಲಿ ಪಾರ್ಕಿಂಗ್ದಾಗ ಗಾಡಿ ಪಾರ್ಕಿಂಗ್ ಮಾಡಿ ಹೊಂಟೀನಿ. ಇಲ್ಲೇ ಐತೆ ಬರೀ ದೇವಸ್ಥಾನಕ್ಕೆ ದಾರಿ. ಯಪ್ಪ ಇಷ್ಟು ಕೆಳಗೆ ಗಾಡಿ ತೊಗೊಂಬಂದ ನೋಡ್ರಿ. ಹಂಗೆ ಸುತ್ತ ಹಿಂಗೆ ಬಂದು ಪಾರ್ಕಿಂಗ್ ಮಾತ್ರ ಕ್ರೇಜಿ ಮಾಡ್ಯಾರ. ಇಲ್ಲ ನಾವು ಹೋಗೋಣ ಬರೀ. ನೋಡ್ರಿ ಅಲ್ಲಿ ಹೋಗಿ ನಮಸ್ಕಾರ ಅರ್ಥ ಮಾಡೋದಿತ್ತು. ಕ್ಯಾಬ್ ಬೇಕಂತೀರಿ ನಾವು. ಅಕ್ಕ ಬಿಸಿಲು ಬಿಡಿ ಆಗೈತೆ. ಒಂದು ಕ್ಯಾಬ್ ಬೇಕು. ಬ್ಯಾಡ್ರಿ ನಮಗೆ ಬ್ಯಾಡ್ರಿ. ಸೊ ಫೈನಲಿ
ಜನ ಜಾತ್ರೆ ಆಗಿದ್ರಿ ಭಾಳ ಸಂಡೇರ್ ಅಂತಲೇ ಭಾಳ ಜನ ಬಂದರು. ನಂಬರ್ ಅಂತ ಹತ್ತಂಗಿಲ್ಲ ಅಂತ 2 ತಾಸು ಬೇಕು ಮತ್ತು ನಾವು ಬೆಂಗಳೂರು ಸೇರಿ ಹೋಗೋದು ಭಾಳ ಅದರ ಸಂಬಂಧ ಇಲ್ಲೇ ಹೊರಗಿನಿಂದ ದರ್ಶನ ತೊಗೊಂಡ ಹೊಂಟೇವಿ ಅಂತ. ಇನ್ನೊಂದು ಸ್ವಲ್ಪ ಎಲ್ಲಿ ಐತಿ ಮತ್ತು ಅದರ ಟ್ರೈನ್ ಒಂದು ಬುಕ್ ಮಾಡೋದೈತಿ. ಈಗ ಲಾಸ್ಟ್ ಹೋಗೋಣದ ಬರೀ. ಯಪ್ಪ ಭಯಂಕರ ಕಾವಿದೆ. ಒಂದು 100 ಸಟ್ರ ಬೆಳಿತಾಳೆ ನಿಂತಾಕ ಮತ್ತು ಬಳಿನ ಹಾಕೊಂಡಿಲ್ಲ ನೋಡ್ರಿ. ಇಂಥ ಹಾಕೊಂಡು ಬಿಡ್ತಾಳೆ. ಬಳಿ ತಗೋದ ಹೋಗಿ ಇಟ್ಟು ಬಿಡೋದ, ಹಾಕೋಂಗಿಲ್ಲ. ಎಷ್ಟಿದೆ ಸೈಜು? ಏಳಂತೆ 8 ಇದ್ದಾಗ ರೀ ಸೇಮ್ ಟು ಸೇಮ್ ಇದೇ ಥರ ಕಟ್ ಹೊಡ್ಸಿನಿ ನಾವು. ಅದು ಎದಕ್ಕೆ ನೆನಪಾಯ್ತು ಅಂದ್ರೆ ನಮ್ಮ ಸರ್ ಕಡೆ ಬೇಸ್ಕೊಂಡಿನಿ ರೀ. ನಾವು ಭಾಳ ಹೊಲಸು ಬೇಸ್ಕೊಂಡಿನಿ ಹಿಂದಿ ಸರ್ ಕಡೆ. ಇದೆಲ್ಲ ಮುಗಿದ್ರೆ ಶಾಪಿಂಗ್ ಹಾಕ ಏನು ಮತ್ತಿನ್ನೂ ತೊಗೊಳತ್ತಾಳ್ರಿ. ನೋಡ್ರಿ ಒಂದು ಬಟ್ಟೆ ಒಂದು ಅರಿ ತೊಗೊಂಡಳು, ಬಳಿ ತೊಗೊಂಡಳು, ಮತ್ತು ಈಗ ಬ್ಯಾಗ್ ಹೆಂಗಿತ್ತು ಕ್ಯಾಪ್ ಬೇರೆ ತೊಗೊಂಡಳು. ಕಾಣವ ಶಾಪಿಂಗ್ ಮಂದಿ ಏನು ಎದಕ್ಕೆ ಬಂದಿ? ಮತ್ತು ಏನು ಬರೀ ಕಪಿಸಿ ಟಿ ಶರ್ಟ ಜಾಕೆಟ ಇಂಥ ಕಾಯಿನ ಜಾಕೆಟ್ ಹೋಗಿ ಮತ್ತೆ ರಾಕ್ಸ್ ಸೈಜ್ ಫ್ಯಾನ್ ಬೇಕಾಗಿದ್ರಿ. ಬಟ್ ಮನ್ಯಾಗ 2 ಅದಾವ, ಅದಕ್ಕೆ ಈಗ ಬೇಡ. ಹಂಗೆ ಏನು ತಿರ್ತೈತಿ ಗೊತ್ತಾವಲ್ರಿ ನನಗೆ. ಮತ್ತೆ ಇಲ್ಲಿ ಅದಕ್ಕೂ ನಿಮಿಷ ಬ್ಲೌಸ್ ಮುಖ್ಯನಿದ ಇತ್ತವ್ರು. ಈಗ ಒಂದು ಸ್ವಲ್ಪ ಹೊರಗೆ ಬಂದವ್ರಿ ಗುಡಿ ಬೆಟ್ಟ. ಈಗ ಒಂದು ಸ್ವಲ್ಪ ಗಾಳಿ ಆಡಿದಂಗೆ ಆದೈತಿ, ಬಟ್ ಬಿಸಿಲು ಭಾಳ ಬಿಡಿ ಆಯ್ತು. ಇದು ನೋಡ್ರಿ, ಇದು ನೋಡೋ ಸಂಬಂಧ ಇಲ್ಲಿ ಬಂದ್ರಿ. ಹಾಕಿ ಬಿಡ್ತೀನಿ ತಲ್ವಾರ್. ಗೈಸ್ ಇವಾಗ ಕಾರ್ ಹತ್ರ ಬಂದ ಕಾರ್ ತಕ್ಕೊಂಡ ಹೊರಗೆ ಹೊಂಟೇನ್ರಿ ನಾನು. ಅವ್ರು ಬರಲಿಲ್ಲ, ಅಲ್ಲೇ ನಿಂತಿರ್ತಾರ ಹೋಗುದ್ರಿ ನಾನು. ಮತ್ತು ಅವರು ವೇಸ್ಟ್ ನಾನು ಎಷ್ಟು ಇಲ್ಲಿ ಬಂದ ಅಲ್ಲೇ ರೋಡ್ ತಕ್ಕಿರ್ತಾರ. ನಾವು ಬಂದ್ರಿ 3 ಫ್ಲೋರ್ ತಳಗೆ ಬರ್ಬೇಕು, ಅದರ ಸಂಬಂಧ ಅವ್ರು ಬರಲಿಲ್ಲ. ಈಗ ಹೋಗೋಣ ಅಂತ. ಏನಾರ ಸಬ್ಸ್ಕ್ರೈಬ್ ಮಾಡ್ರಿ. ಅದ್ರ ಜಲ್ದಿ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ರಿ. ಈಗ ನೆಕ್ಸ್ಟ್ ಟಾಪ್ ಎಲ್ಲಿಪ್ಪ ಅಂತಂದ್ರೆ ಮೈಸೂರು ಅರಮನೆ. ಲೆಟ್ಸ್ ಗೋ. ಬ್ರಿಟಿಷರು ಊರ ಮೇಲೆ ಅಟ್ಯಾಕ್ ಮಾಡಿಲ್ಲ. ಹೋಟೆಲ್ ಇವಾಗ ಮೈಸೂರು ಪ್ಯಾಲೇಸ್ ಬಂದ್ರೆ ಬರ್ಗುಡ್ದ ಮತ್ತೆ ಶಾಪಿಂಗ್ ರಾಣವ ಇಂಥದ್ದು ಐತ್ಲೆ ಒಂದು ಇದಕ್ಕೆ ಅರಮನೆ ವಯ ಮೈಸೂರು ಪ್ಯಾಲೇಸ್ ತೋರಿಸ್ಕೊಂತ ಬರ್ರಿ. ಲುಕ್ ಅಟ್ ಮೀ. ವಾವ್ ಕ್ರೇಜಿ ಇದಲ್ರಿ ಒಳಗೆ ಐತಿ. ನಾನು ಫಸ್ಟ್ ಟೈಮ್ ಬರೋದ ರಾಣಿ ಅಲ್ಲ, ಫಸ್ಟ್ ಟೈಮ್ ಯಾಕ ಫಸ್ಟ್ ಟೈಮ್ ನಿಮ್ದು ಯಾವಾಗ ಬಂದಿದ್ಯಾ? ಮಾನ್ಸ ಐತ್ರಿ ಏನಿದ್ರಿ ಒಂದು ಫಸ್ಟ್ ಟೈಮ್. ವಿದೇಶಿ ಪ್ರವಾಸಿಗರಿಗೆ 1000, ಅವ್ರ ಮಕ್ಕಳಿಗೆ 500. ಯಾಕಪ್ಪ ಅಂದ್ರೆ ಇಟ್ಟಿದ್ರೆ ನಮ್ಮನ್ನು ನೀವು ಬಡದ್ರಪ್ಪ, ನಮ್ಮನ್ನು ಬಡ ತೊಗೊಂಡು ಹೋಗಿರಿ, ಎಲ್ಲ ನಿಮ್ಮನ್ನು ಬಡಿಬೇಕು ನಾವು ಅಂತ ಹೇಳಿ ಅವ್ರಿಗೆ ಸ್ಪೀಚ್ ಮಾಡ್ಯಾರ. ಹಾಂ ಅರಮನೆ ಕಡಗರು ಹುಡುಗರು 5,000 100 ರೂಪಾಯಿ ಅಂದ್ರೂ ಎಷ್ಟು? ಮೇಡಮ್ ನೀವು ಫಾರಿನ್ದವ್ರಲ್ರಿ, 1000 ರೂಪೀಸ್ ಐತ್ರಿ ನಿಮ್ಗೆ. ಚಪ್ಪಲ್ ಇಡಾಕು ನಮ್ದು 21 ನಂಬರ್. ಅದಕ್ಕೂ ಪೈಸಾ ಎಷ್ಟೈತಿ? ಫೋಟೋ ತಗೊಂಡಿದ್ದೀವಿ. ಗೈಸ್ ಸ್ಲಿಪ್ಪರ್ಸ್ ಇಡೋದ ಫ್ರೀ ಐತ್ರಿ ಆ್ಯಕ್ಚುಲಿ, ನಂಗೆ ಗೊತ್ತಿದ್ದಿರಲಿಲ್ಲ. ಏ ಅಮ್ಮ ಶಾಪಿಂಗ ನೋಡ್ಬೇಡ್ರ ನೀ.
ಏನು ಶಾಪಿಂಗ್ ಮಾಡ್ತಾಳ್ರಿ ನಮ್ಮ ಅಕ್ಕ ಕೂತ್ರಿ ಚುಳಿಕ ಮಲಿಕಿ ಏ ಬೇಡ ಈಗ ತಿನ್ನೋದ ಇದು ಗೈಸ್ ಒಳಗಡೆಯಿಂದ ವ್ಯೂ ನೋಡ್ರಿ ಹೊರಗೆ ಏನೈತೆ ಕ್ರೇಜಿ ಇದೆಲ್ಲ ರಿಯಲ್ ಅಂತಾರೆ ನಾ ಫಸ್ಟ್ ಟೈಮ್ ಬರೋದಾರೆ ಎಲ್ಲರೂ ಇವ್ರ ಹೇಳ್ಬೇಕು ರಿಯಲ್ ಬಂಡೆ ಯುದ್ಧದ ಬಂಡೆ ಮುಂದೆ ಹೊರಿಗಳು ಕಟ್ಟೋದು ಐತೆ ನೋಡ್ರಿ ಟಿಕೆಟ್ ಕೊಟ್ಟಿದ್ದ ಈಗ ಸ್ಟಾರ್ಟ್ ಆಯ್ತು ನೋಡ್ರಿ ಎಲ್ಲ ವ್ಯೂ ನೋಡು ಮಿನಿ ಅಂಬಾರಿ ಅದು ಫೇಕ್ ಅಂಬಾರಿ ಗೈಸ್ ಇದೇನ ಅಂಬಾರಿ ಹೊರಗೆ ಬಂದನ್ರಿ ನಾ ಅಂಬಾರಿ ಹೊರಗೆ ಸುಮ್ಮನೆ ಅದು ಹೇಳೋದು ಬಿಡೋದಾರಪ್ಪ ಕೇಳಿಸ್ಕೊಂಡು ಯಾರ ಕ್ರೇಜಿ ವ್ಯೂ ಐತೆ ನೋಡ್ರಿ ಗೈಸ್ ಔಟ್ ಆಫ್ ಕಂಟ್ರಿದಾರ 1000 ರೂಪಾಯಿ ಇದಕ್ಕೆ ಹೋಗ್ತಾವ ನೋಡ್ರಿ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಹಿಂಗಿರ್ತೈತಪ್ಪ ಹಿಂಗಿರ್ತೈತೆ ಅಂತ ಹೇಳಿ ಅದಕ್ಕೆ ಅವ್ರಿಗೆ 1000 ಕೊಡೋದು ಗೈಸ್ ಇವ್ರ ನೋಡ್ರಿ ಮೈಸೂರ ಫ್ಯಾಮ್ಲಿ ರಾಜ್ಯ ಮಣಿತನದ ಫ್ಯಾಮ್ಲಿ ನೋಡ್ರಿ ಎಲ್ರಿ ಸಿಕ್ಕರು ಅನ್ನೋರು ಬಿಡೋದಿಲ್ರಿ ನಾ ಏನು ಕೊಡ್ರಿ ಮೈಸೂರಾಗ ಅಲ್ರಿ ಇವ್ರು ಎಲ್ರಿ ಹ್ಯಾಂಡ್ರಪ್ಪ ಬಿಟ್ರೆ ಇದಕ್ಕೆ ವಜ್ಜಿರುತ್ತೆ ಗೈಸು ಎಲ್ಲ ಅವ್ರ ಕೊಳಾಗಿನು ನೋಡ್ರಿ ನೋಡ್ರಿ ಇಲ್ಲಿ ಹುಡುಗರು ನೋಡ್ರಿ ಎಲ್ಲ ವಜ್ಜಿರಂತ ಕ್ರೇಜಿ ಬ್ರಿಟಿಷ್ ನೋಡ್ರಿ ಬುಡ್ಡ ಅದು ಬಿಡ್ರಿ ಇಲ್ಲಿ ನೋಡ್ರಿ ಈ ಹುಡುಗಿಗೆ ಪಾಪ ಇಷ್ಟು ಅನ್ನೋದೈತೆ ಅವ್ರಿಗೆ ಎಷ್ಟು ಮಕ್ಕಳು ಒರಿಜಿನಲ್ ರಿಯಲಿ ಬೆಳ್ಳಿವ ಎಲ್ಲ ಬೆಳ್ಳಿವತ್ತರಿ ಒರಿಜಿನಲ್ ವಾವ್ ಅದು ಹಣಿ ಇದನ್ನಿಲ್ಲದ ಅಲ್ಲ ಅದು ಹಣಿ ಇದು ಹಣಿ ಕೊಂಗಿ ಗೈಸ್ ಇವು ರಿಯಲ್ ಒರಿಜಿನಲ್ ಬೆಳ್ಳಿ ಚೇರ ಇದು ರಿಯಲ್ ಆನೆ ಕೊಂಗಿ ಗೈಸ್ ನಾ ಬಂದ್ರೆ ಎಲ್ಲ ಕಡೆ ಗಾಂಡು ನಿಶ್ಚಯ ಬಂದು ನೋಡ್ರಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಅಂಬಾರಿ ಪ್ಯಾಕ್ ಮಾಡಿಬಿಟ್ಟಾರೆ ಆಚೆ ಕಡೆ ಐತೆ ಆಚೆ ಕಡೆ ಐತೆ ಆಚೆ ಕಡೆ ಐತೆ ಇಲ್ಲಿ ಕಾಣ್ತೈತೆ ನೋಡಿ ಗಾಂಡು ನಿಶ್ಚಯ ಅಂಬಾರಿ ಪ್ಯಾಕ್ ಮಾಡಿಬಿಟ್ಟಾರ ಇವೆಲ್ಲ ಪ್ಯಾಕ್ ಮಾಡಿಬಿಟ್ಟಾರೆ ಏನೂ ಕಾಣಂಗಿಲ್ಲ ಹಾ ಇವ್ರ ಬಗ್ಗೆ ಬಂದಾರ ನೋಡ್ರಿ ಹಾಯ್ ಬ್ರೋ ಬಿಗ್ ಫ್ಯಾನ್ ಲವ್ ಯು ಬೆಳ್ಳಿ ಬಂಗಾರಿ ನೋಡ್ರಿ ಏನಿದೆ 50 ಹೆಚ್ಚು ಐತಿ ಗೈಸ್ ಇಲ್ಲಿ ನೋಡ್ರಿ ಇದೆಲ್ಲ ಸ್ಟೇಟ್ ಬ್ಯಾಂಕ್ದವ್ರೆಲ್ಲ ದಾಣಿಗೆ ಮಾಡ್ಯಾರ್ರಿ ಅದ ಆಣಿ ಮೇಲೆ ಎಲ್ಲ ಡೆಕೋರೇಷನ್ ಮಾಡಿರ್ತಾರಲ್ಲ ಅದೇನು ದಸರಾ ಟೈಮ್ದಾಗ ಅವಿವ ನೋಡ್ರಿ ಎಲ್ಲ ಗೈಸ್ ಹೊರಗೆ ಎಲ್ಲ ಮುಗಿಸ್ಕೊಂಡ ಅರಮನಿ ಗೈಸ್ ಇವಾಗ ಫ್ರಂಟ್ ಸೈಡ್ ಒಂದು ತೆಮ್ನಲ್ಲಿ ಸಂಬಂಧ ಒಂದು ಫೋಟೋ ತೊಗೋಬೇಕಾದ್ರೆ ಮುಂದೆ ಬಂದ್ಬಿಟ್ರಿ ಹೆಂಗೆ ನೋಡ್ರಿ ಅರಮನಿ ಇವಾಗ ಇಲ್ಲಿ ಒಳಗಡೆ ಇದ್ದವ್ರು ನಾವು ಈಗ ಇಲ್ಲಿವರೆಗೆ ಬಂದು ಒಂದು ತಮಿಳ್ನಾಡು ಸಂಬಂಧ ಒಂದು ಫೋಟೋ ತೊಗೊಂಡು ಹೋಗಿದ್ರಿ ಅಷ್ಟೇ ಏನಿಲ್ಲ ಯಸ್ ತಮಿಳ್ನಾಡು ಸಿಕ್ತು ನಮ್ಮ ಓದಲ್ಲಿ ಬಂದಲ್ಲ ಎಂಥವ್ರು ಗಂಡ್ಕೊತಾರೆ ನೋಡಿ ಅಲ್ಲಿ ಫೋಟೋ ತೊಗೋತೀನಿ ರೀ ನಾನು ಅಂದರೆ ನಾನು ಹಂಗೆ ತೊಗೊಂಡ್ರೆ ಇಲ್ಲಿ ಮುಂದೆ ಇಬ್ಬರು ಸ್ಕೂಲ್ ದೋಸ್ತರು ಇಬ್ಬರು ಬಂದಿರಿ ಹುಡುಗರ ಅದ್ರಾಗ ಒಬ್ಬ ಗೇ ಅದಾನ್ರಿ ಈ ಕಣ್ಣು ಹಾಗೇನು ಹೀಗೇನು ನಾವು ಹೋಗಿ ಅವಂಗ ಫೋಟೋ ತೆಗಿಯಕ್ಕೆ ಕೊಟ್ಟನ್ರಿ ನಂದು ಮಲಿಸ್ಬೇಡಕ್ಕನು ಅಂತಿದ್ದನ್ರಿ ಅವ ಏನಿತ್ತು ನಾವು ಫೋಟೋ ತಗೋದು ಬಿಟ್ಕೊಟ್ಟು ಫುಲ್ ನೈಗೆ ಬರಾಕ್ಬಿಟ್ಟಿದ್ದೀನಿ ನಾನು ಮಾರೇ ಬರೀ ಸಿಂತಾರ್ಸಿ ಭೇಟಿ ಆಗ್ತಾರಲ್ಲ ನಮ್ಮ ದೋಸ್ತ್ ಇಲ್ಲಿ ಭೇಟಿ ಆಗ್ತಪ್ಪ ಅನ್ಕೊಂಡು ಈಗ ಮೈಸೂರು ಅರಮನೆಗೆ ಬಾ ಹೇಳಿ ಹೋಗುದು ಸರ್ ನನ್ನ ಬಿಟ್ಟು ಎಲ್ಲಿ ಹೋಗಿಬಿಟ್ಟಾರಪ್ಪ ನಮ್ಮ ಅಕ್ಕಗಳ ಎಲ್ಲಿದ್ದಾರಮ್ಮ
ಎಲ್ಲಿ ಕಾಣವರಿ ಗೈಸ್ ನಾವು ಒಬ್ಬ ಹೋಗಿ ಫೋಟೋ ಕಮ್ನಲ್ ಸಂಬಂಧ ತಪ್ಪಕ್ಕೆ ಹೋಯ್ತು ನೀವು ಎಲ್ಲಿ ಇಲ್ಲೇ ನಿಂತಿರು ಎಲ್ಲಿ ಕಾಣವರ ಯಾರು ಇಲ್ಲೇ ನಾ ಇಲ್ಲಿ ಹುಡುಕ್ಯಾಡ್ನು ಆಗ ನೀನು ಲೆಟ್ಸ್ ಗೋ ಆಫ್ ಟು ಬೆಂಗಳೂರು ನೋಡಿ ಪಾರ್ಕಿಂಗ್ ಇಲ್ಲಿ ಮಾಡಿ ಯಾವಾಗ ಹೋಗೋದು ಎಲ್ಲ ಫೇಕ್ ಅದಾವ ಇಲ್ಲಿ ಗೈಸ್ ಇವಾಗ ಡಾಮಿನೋಸ್ ಬಂದವ್ರಿ ಮಂಡ್ಯದಾಗ ಬಂದ ಊಟ ಮಾಡೋದು ಅದನ್ನ ಮೇಸ್ ಮಾಡತ್ತನ್ರಿ ಎರಡು ಗಡೆ ಹೋದು ನೋಡ್ರಿ ಈಗಳನ್ನ ನೋಡ್ತಾಗ 20 ರನ್ ಇದ್ದು 2 ವಿಕೆಟ್ ಇದ್ದು ಏನು ವಿಕೆಟ್ ಇದ್ದಿರ್ಕಿಲ್ಲ 3 ಓವರ್ 20 ರನ್ ಹೋದವರೆ 2 ವಿಕೆಟ್ ತಗೊಂಡ್ರ ಬಡ ಇವಾಗ ಮತ್ತೊಂದು ಮಗದೊಂದು ಔಟ್ ಮತ್ತೊಂದು ಔಟ ಈಗ ಇಲ್ಲಿ ಡೊಮಿನೋಸ್ದಿಂದ ಸಿಕ್ಕಂತ ಬೇರೆ